ಕರ್ತನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಮ್ಮೆಲ್ಲರಿಗೂ ಜೀವಕರವಾದಂಥ ನಿರೀಕ್ಷೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುವಂಥವನಾಗಿದ್ದೇನೆ. ಈ ಸಮಯದಲ್ಲಿ ಈ ಜೀವಕರವಾಗಿರ್ತಕ್ಕಂಥ ನಿರೀಕ್ಷೆ ಅಂದರೆ ಕ್ರಿಸ್ತನು ಎಲ್ಲಿದ್ದಾನೋ ಅಲ್ಲಿ ನಿರೀಕ್ಷೆ ಇರುತ್ತದೆ. ಅಂದರೆ ಇದು ಪುರಾತನವಾಗಿರ್ತಕ್ಕಂಥ ಒಂದು ನಾಡುನುಡಿ. ಕ್ರಿಸ್ತನು ಎಲ್ಲಿರುತ್ತಾನೋ ಅಲ್ಲಿ ನಿರೀಕ್ಷೆ ಇರುತ್ತದೆ. ಕ್ರಿಸ್ತನ ಮೇಲಿನ ನಿರೀಕ್ಷೆ ಎಲ್ಲಿರುತ್ತದೋ ಅಲ್ಲಿ ಜೀವ, ಆರೋಗ್ಯ, ಬಲ, ಶಾಂತಿ, ಸಮಾಧಾನ, ಸಮೃದ್ಧಿಗಳು ಇರುವಂತದ್ದಾಗಿರುವಂತದ್ದಾಗಿದೆ. ಹಾಗಿದ್ರೆ ನಿರೀಕ್ಷೆ ಅಂತಂದ್ರೆ ಏನೆಂಬುದಾಗಿ ನಾವು ನೋಡುವಾಗ ಎದುರು ನೋಡ್ತಕ್ಕಂಥದ್ದನ್ನು ನಿರೀಕ್ಷೆ ಎಂಬುದಾಗಿ ನಾವು ಕರೀತೇವೆ. ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅವನು ಅನೇಕವುಗಳನ್ನ ಎದುರು ನೋಡುವಂತವನಾಗಿದ್ದಾನೆ. ಆದರೆ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಏನನ್ನ ಎದುರು ನೋಡಬೇಕು? ಸತ್ಯವೇದದ ಭಕ್ತರುಗಳು ಏನನ್ನ ಎದುರು ನೋಡಿದ್ರು ಎಂಬುದಾಗಿ, ಅವರು ಎದುರು ನೋಡುವುದರ ನಿಮಿತ್ತವಾಗಿ ಯಾವ ರೀತಿ ಪ್ರತಿಫಲವನ್ನು ಪಡೆದುಕೊಂಡ್ರು ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಇವತ್ತು ಯೋಬನ ನಿರೀಕ್ಷೆ ಏನಾಗಿತ್ತು ಎಂಬುದಾಗಿ ನಾವು ನೋಡುವಂತವರಾಗಿರೋಣ. ನಾವು ಯೋಬನ ಪುಸ್ತಕದಲ್ಲಿ ನಾವು ತೆಗೆದುಕೊಳ್ಳುವಾಗ ಯೋಬ 19ನೇ ಅಧ್ಯಾಯ 24 ಮತ್ತೆ 25ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ ಆ ವಾಕ್ಯದಲ್ಲಿ ಯೋಬನು ಹೀಗೆ ಹೇಳುವಂತವನಾಗಿದ್ದಾನೆ: ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು, ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ದೇವರನ್ನ ನೋಡುವೆನು, ಕಣ್ಣಾರೆ ಕಾಣುವೆನು, ನಾನಾಗಿ ನೋಡುವೆನು, ಮತ್ತೊಬ್ಬನಾಗಿ ಅಲ್ಲ. ನನ್ನ ಹೃದಯವು ಅಂಬಲಿಕೆಯಿಂದ ನನ್ನಲ್ಲಿ ಕುಂದಿದೆ ಎಂಬುದಾಗಿ. ನೋಡಿ, ಯೋಬನ ನಿರೀಕ್ಷೆ ಏನಾಗಿತ್ತು ಎಂಬುದಾಗಿ ನಾವು ನೋಡುವಾಗ ತನ್ನ ಸ್ನೇಹಿತರು ಆತನಿಗೆ ಉಂಟಾಗಿರ್ತಕ್ಕಂಥ ಆ ಪರಿಸ್ಥಿತಿಯ ನಿಮಿತ್ತವಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇವನು ದೇವದೂಷಣೆಗೆ ಒಳಗಾಗಿ ರೀತಿಯಾಗಿರ್ತಕ್ಕಂಥ ಅನಾರೋಗ್ಯದಲ್ಲಿ ಸಿಕ್ಕಾಕೊಂಡಿದ್ದಾನೆ ಎಂಬುದಾಗಿ ಆತನನ್ನು ಹೀಯಾಳಿಸಿ ಮಾತನಾಡುವಂತ ಸಂದರ್ಭದಲ್ಲಿ ಅವನು ಮನಗುಂದಿದವನಾಗಿ ಆತನು ಹೇಳ್ತಾ ಇದ್ದಾನೆ, ಆತನು ಇವತ್ತಲ್ಲ ನಾಳೆ ಒಂದು ವೇಳೆ ನನ್ನ ಸ್ನೇಹಿತರು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು, ನನ್ನ ಹೆಂಡತಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು, ನನ್ನನ್ನು ಯಾರು ತಪ್ಪಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಾದ್ರೂ ಇದು ಪರವಾಗಿಲ್ಲ. ಆದ್ರೆ ಒಂದು ದಿನ ಬರುತ್ತದೆ, ನಾನು ಆರಾಧನೆ ಮಾಡತಕ್ಕಂಥ ಜೀವ ಸ್ವರೂಪನಾಗಿರ್ತಕ್ಕಂಥ ದೇವರು ನನಗೆ ನ್ಯಾಯವನ್ನು ಒದಗಿಸಿಕೊಡುತ್ತಾರೆ ಎಂಬುದಾಗಿ ಆತನ ನಂಬಿಕೆ ಇಟ್ಟವನಾಗಿದ್ದಾನೆ. ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ, ನೋಡಿ, ನಾನು ಆರಾಧಿಸುವಂತ ದೇವರು ಆತನ ಜೀವ ಸ್ವರೂಪನಾಗಿರ್ತಕ್ಕಂಥ ದೇವರು. ಆತನ ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ನಾನು ದೇವರನ್ನ ಕಾಣುತ್ತೇನೆ. ಒಂದು ವೇಳೆ ಮರಣವು ನನ್ನನ್ನು ಆವರಿಸಿದ್ರು ಕೂಡ ಪರವಾಗಿಲ್ಲ, ನಾನು ಒಂದು ವೇಳೆ ಮರಣವನ್ನು ಅನುಭವಿಸಿ ನಾನು ಸತ್ತು ಹೋದರೂ ಕೂಡ ನನ್ನ ಕಣ್ಣಾರೆ ನಾನು ಜೀವ ಸ್ವರೂಪನಾಗಿರ್ತಕ್ಕಂಥ ದೇವರನ್ನು ನಾನು ನೋಡುತ್ತೇನೆ. ಆತನು ನನಗೆ ನನ್ನ ಜೀವಿತದಲ್ಲಿ ನಾನು ಆರಾಧಿಸಿದಂಥ ದೇವರು, ನಾನು ಜೀವಿಸಿದಂಥ ರೀತಿಯನ್ನು ನೋಡಿದಂಥ ದೇವರು ನನಗೆ ಕೊಡಬೇಕಾಗಿರ್ತಕ್ಕಂಥ ಪ್ರತಿಫಲವನ್ನ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ ಎಂಬತಕ್ಕಂಥ ನಿರೀಕ್ಷೆಯ ನುಡಿಗಳನ್ನ ತನ್ನನ್ನು ಹೀಯಾಳಿಸಿದಂಥ ಜನರ ಮಧ್ಯದಲ್ಲಿ ಯೋಬನು ಧೈರ್ಯವಾದಂಥ ರೀತಿಯಲ್ಲಿ ಮಾತನಾಡ್ತಾ ಇದೆ. ಪ್ರಿಯ ದೇವರಾದುಕೊಂಡಿರುವಂತ ಜನರೇ, ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ? ಈ ಕಠಿಣಕರವಾದಂಥ ಪರಿಸ್ಥಿತಿಯಲ್ಲಿ ನಾವು ಜೀವಿಸುತ್ತಿರುವಾಗ ನಾವು ಯೋಬನಲ್ಲಿ ಇದ್ದಿರ್ತಕ್ಕಂಥ ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡವರಾಗಿದ್ದೇವೆ. ಅನೇಕ ಸಮಸ್ಯೆಗಳು ನಿನ್ನನ್ನು ಕಾಡ್ತಾ ಇರಬಹುದು, ಒಂದು ವೇಳೆ ಅನಾರೋಗ್ಯವು ನಿನ್ನನ್ನು ಕಾಡ್ತಾ ಇರಬಹುದು, ಕೊರತೆಗಳು ನಿನ್ನನ್ನು ಕಾಡ್ತಾ ಇರಬಹುದು, ಕಣ್ಣೀರು, ವೇದನೆ, ಇಕ್ಕಟ್ಟುಗಳು ನಿನ್ನನ್ನು ಕಾಡ್ತಾ ಇರಬಹುದು, ಮರಣವನ್ನ ಅನುಭವಿಸುವಂತ ಸಮಯವು ನಿನ್ನದಾಗಿರ್ಬೋದು. ಆದರೆ ಯೋಬನಲ್ಲಿಟ್ಟಿರ್ತಕ್ಕಂಥ ನಿರೀಕ್ಷೆಯ ಪ್ರಕಾರವಾಗಿ ನಾವು ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ನಮ್ಮನ್ನ ಇಂಥ ಕಠಿಣಕರವಾದ ಪರಿಸ್ಥಿತಿಗಳಿಂದ ಬಿಡಿಸಬಲ್ಲನು, ನಮ್ಮ ಸ್ಥಿತಿಯನ್ನ ಮೊದಲಿಗಿಂತಲೂ ಉನ್ನತಪಡಿಸುವನೆಂಬುದಾಗಿ ನಾವು ನಿರೀಕ್ಷೆ ಉಳ್ಳವರಾಗಿದ್ದರೆ ಖಂಡಿತವಾಗಲೂ ಕೂಡ ದೇವರು ನಮ್ಮನ್ನು ಆಶೀರ್ವದಿಸುವಂತವನಾಗಿದ್ದಾನೆ. ಯೋಬನು ಅಂತಹ ನಿರೀಕ್ಷೆ ಉಳ್ಳವನಾಗಿದ್ದರಿಂದಲೇ ದೇವರು ಅವನ ಹೀನಾಯ ಸ್ಥಿತಿಯಿಂದ ಅವನನ್ನ ಬಿಡುಗಡೆಗೊಳಿಸಿ ಮೊದಲಿದ್ದಂಥ ಸ್ಥಿತಿಗಿಂತಲೂ ಅವನನ್ನು ಉನ್ನತವಾದಂಥ ಸ್ಥಿತಿಗೆ ದೇವರು ತೆಗೆದುಕೊಳ್ಳುವಂತವನಾಗಿದ್ದಾನೆ. ಸೊ ನಮ್ಮ ಜೀವಿತದಲ್ಲಿ ನಾವು ನೋಡಬೇಕಾದ್ರೆ ಎರಡು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ನಾವು ತಿಳಿದುಕೊಳ್ಳಬೇಕು. ಒಂದು ವೇಳೆ ನಾವು ಮರಣವನ್ನ ಅನುಭವಿಸುವಂತ ಸ್ಥಿತಿ ಬಂದಾಗಲೂ ಕೂಡ ಕ್ರಿಸ್ತನಲ್ಲಿ ನಾವು ಉತ್ತಮವಾದಂತ ನಿರೀಕ್ಷೆ ಉಳ್ಳವರಾಗಿದ್ರೆ ಆ ನಿರೀಕ್ಷೆ ನಿಮಿತ್ತವಾಗಿ ದೇವರು ನಮ್ಮನ್ನ ಮರಣದ ಅವಸ್ಥೆಯಿಂದ ಬಿಡಿಸಿ ಉನ್ನತ ಸ್ಥಿತಿಗೆ ತರುತ್ತಾನೆ. ಒಂದು ವೇಳೆ ನಾವು ಮರಣದ ಅವಸ್ಥೆಯಲ್ಲಿ ಬರುವಾಗಲೂ ಕೂಡ ದೇವರ ಮೇಲಿನ ನಂಬಿಕೆಯಲ್ಲಿ ಬಲವಾಗಿ ನಾವು ನಿಂತಿರೋದಾದ್ರೆ ದೇವರು ನಮ್ಮನ್ನ ಆ ಮರಣವನ್ನು ಅನುಭವಿಸಿದ ತರುವಾಗಲೂ ಕೂಡ ದೇವರನ್ನ ಆತನನ್ನ ನೋಡ್ಲಿಕ್ಕಾಗುವಂತೆ, ಆತನ ಮಹಿಮೆಯನ್ನ ಕಾಣ್ಲಿಕ್ಕಾಗುವಂತೆ, ಆತನ ರಾಜ್ಯವನ್ನ ಸೇರುವ ಹಾಗೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸುವಂತವನಾಗಿದೆ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ಎಂತಹ ಸಮಸ್ಯೆಗಳು ಕೂಡ ನಿಮ್ಮನ್ನ ಎದುರುಗೊಂಡಾಗಿ ಕೂಡ ನೀವು ಕರ್ತನ ಮೇಲೆ ಇಟ್ಟಿರ್ತಕ್ಕಂಥ ನಿರೀಕ್ಷೆಯನ್ನ ಬಿಟ್ಟು ಬಿಡಬೇಡ್ರಿ.
ಆದರೆ ಆ ನಿರೀಕ್ಷೆಗೆ ಬಹಳ ಪ್ರತಿಫಲ ಉಂಟಾಗಿರುವಂತದ್ದಾಗಿದೆ. ದೇವರು ಒಂದು ಕಾಲಕ್ಕೂ ಕೂಡ ನಮ್ಮನ್ನ ಕೈ ಬಿಡುವ ಆತನಲ್ಲ. ಯೋಬನ ನಿರೀಕ್ಷೆ ಯೋಬನು ದೇವರಲ್ಲಿ ಇಟ್ಟಿರ್ತಕ್ಕಂಥ ಮಹತ್ತರವಾದಂತ ನಿರೀಕ್ಷೆ ನಿಮಿತ್ತವಾಗಿ ಅವನು ಎದುರು ನೋಡುತ್ತಾ ಇದ್ದಂತ ಎಲ್ಲಾ ರೀತಿಯಾಗಿರ್ತಕ್ಕಂಥ ಆಶೀರ್ವಾದಗಳನ್ನು ಹೊಂದಿಕೊಂಡು ನಾವು ಕಡೆ ವಚನದಲ್ಲಿ ನಾವು ನೋಡುತ್ತೇವೆ. ದೇವರು ಯೋಬನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ಥಿತಿಯನ್ನು ಮೊದಲನೇ ಸ್ಥಿತಿಗಿಂತಲೂ ಆತನ 2ರಷ್ಟು ಆಶೀರ್ವಾದ ಮಾಡಿದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆತನ ಮೇಲೆ ಭರವಸೆ ಬಿಟ್ಟವರು ಎಂದಿಗೂ ಕೂಡ ಆಶಾಭಂಗಕ್ಕೆ ಈಡಾಗಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆದ್ರಿಂದ ಯೋಬನಲ್ಲಿಟ್ಟಿರುವಂತಹ ನಿರೀಕ್ಷೆ ನಿನ್ನಲ್ಲಿದೆಯೋ? ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ. ಎಂತಹದೇ ಸಂದರ್ಭದಲ್ಲೂ ಕೂಡ ಸೋತು ಹೋಗಬೇಡ. ಎಂತಹದೇ ಸಂದರ್ಭ ಬಂದರೂ ಕೂಡ ಕುಗ್ಗಿ ಹೋಗಬೇಡ. ಕರ್ತನಾದಂಥ ದೇವರು ನಿನ್ನನ್ನು ರಕ್ಷಿಸಲಿಕ್ಕೆ ಆತನ ಆದರಣೆಯ ಹಸ್ತಗಳನ್ನ ಸದಾ ಕಾಲ ನಿನ್ನ ಮೇಲೆ ಆತನು ಇಟ್ಟಿರುವಂತವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಉಳಿದಂತ ವಿಚಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸುವಂತವನಾಗಿದ್ದೇನೆ. ಆಮೇಲೆ